ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅವಿವಾಹಿತ ಯೋಗ ಅಂದ್ರೆ ಏನು, ಇದು ಯಾರ ಜಾತಕದಲ್ಲಿರುತ್ತೆ, ಇದಕ್ಕೆ ಕಾರಣಗಳು ಮತ್ತು ಪರಿಹಾರ ಕ್ರಮಗಳೇನು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಓಂ ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟಭಾಗಂ ಸಸ್ತನೂಭಿಃ ವಿಷೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರಕ್ಷೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ವೀಕ್ಷಕ ಸನ್ಮಿತ್ರರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ಹಾಗೆ ದೇಶವನ್ನು ನಿತ್ಯ ನಿರಂತರವಾಗಿ ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದ ಸೈನಿಕ ಸನ್ಮಿತ್ರರಿಗೂ, ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳ ಅಡಿದ ಅವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷ, ಅದರಲ್ಲೂ ಕೂಡ ತೃತೀಯ ತಿಥಿಯುಕ್ತ ಇರತಕ್ಕಂಥದ್ದು, ಇನ್ನು ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ ತಿಥಿ ಇರತಕ್ಕಂಥದ್ದು, ಚೌತಿ ತಿಥಿ ಇರತಕ್ಕಂಥದ್ದು, ತೃತೀಯ ಉಪರಿ ಚೌತಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಶುಕ್ರವಾರ ಹಸ್ತ ನಕ್ಷತ್ರಪ್ರದವಾಗಿರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಇವತ್ತಿನ ದಿವಸ ಏನಪ್ಪ ಅಂದರೆ, ನಮ್ಮ ಮನಸ್ಸಿನಲ್ಲಿ ಅಷ್ಟು ವಿಷ ಆಲೋಚನೆಗಳಿರುತ್ತೆ. ವಿಷ ಆಲೋಚನೆಗಳಂದರೆ ಏನು ಅಂದರೆ, ನೀವು ಅಂದ್ಕೊಳ್ಬೋದು ಇದೇನದು ಗುರುಗಳು ವಿಷ ಆಲೋಚನೆ ಅಂತಕ್ಕಂಥದ್ದು. ಇಲ್ಲ, ಖಂಡಿತವಾಗಿಯೂ ನಿಮ್ಮ ಬಗ್ಗೆ ನೀವು ನಕಾರಾತ್ಮಕ ಯಾವ ಚಿಂತೆಗಳನ್ನು ಮಾಡ್ತೀರೋ ಅದೆಲ್ಲ ಕೂಡ ವಿಷವೇ. ಹಾಗಾಗಿ ಎಲ್ಲಿ ನಿಮ್ಮ ಬಗ್ಗೆ ನೀವು ಸಕಾರಾತ್ಮಕ ಬೆಳವಣಿಗೆಯನ್ನು ಬೆಳೆಸ್ಕೊಳ್ಳಿಲ್ವೋ ಅಲ್ಲಿ ತನಕ ನಿಮ್ಮ ನಕಾರಾತ್ಮಕ ಚಿಂತೆಗಳು ನಿಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಹಸ್ತ ಕಾರಕನಾಗಿರ್ತಕ್ಕಂಥವನು ಚಂದ್ರನಾದರೂ ಕೂಡ ವಿಶೇಷವಾಗಿ ಸಂಕಷ್ಟರ ಚೌತಿ ದಿವಸದಲ್ಲಿ ಗಣಪತಿಯ ನಕ್ಷತ್ರವು ಕೂಡ ಹಸ್ತ ನಕ್ಷತ್ರನೇ. ಹಾಗಾಗಿ ಈ ಹಸ್ತ ನಕ್ಷತ್ರಕ್ಕೆ ಚಂದ್ರನ ಬಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಅಂತಹ ಇವತ್ತಿನ ಒಂದು ನಕ್ಷತ್ರದ ಇವತ್ತಿನ ಒಂದು ದಿನ ಶುಕ್ರವಾರದ ಸಂಯೋಜನೆ ಮಾಡಿಕೊಳ್ತಕ್ಕಂಥದ್ದು ವಿಶೇಷವಾಗಿ ಏನಪ್ಪ ಅಂದರೆ, ಮನಸ್ಸಿನಲ್ಲಿ ನಾನು ಆಗಲೇ ತಿಳಿಸಿದ ಹಾಗೆ ನಕಾರಾತ್ಮಕ ವಿಷಚಿಂತೆಗಳು ನಿಮ್ಮಲ್ಲಿ ಇರುತ್ತೆ. ಆ ವಿಷಯುಕ್ತವಾಗಿರ್ತಕ್ಕಂಥ ಚಿಂತೆಗಳಿಂದ ನೀವು ದಿನಂಪ್ರತಿ ಅದರಲ್ಲಿ ಬಳಲ್ತಾ ಇರತಕ್ಕಂಥವ್ರು ಆಗಿರ್ತೀರ. ಯಾಕೆ ಅಂದರೆ, ಯಾವುದೋ ನಿಮಗೆ ಬೇಡವಾದದ್ದು ಯಾರೋ ಒಬ್ಬರು ಏನೋ ಮಾತನಾಡಿರ್ತಾರೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರೋದು, ಅಥವಾ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತಕ್ಕಂಥ ತಂದೆ ತಾಯಿಗಳು ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತಕ್ಕಂಥ ಕೊರಗ್ತಾ ಇರೋದು, ಹೀಗೆ ಎಲ್ಲ ಕೊರಗು ಅಂತಕ್ಕಂಥದ್ದು ಏನಿದೆಯೋ ಅಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ಅಡೆತಡೆಗಳಿಗೂ ಕೂಡ ಆ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣಪತಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತು ಗಣಪತಿಯನ್ನು ಗುರು ಅಂತೇಳಿ ಕೂಡ ನಾವು ಸಂಬೋಧನೆಯನ್ನು ಮಾಡ್ತೀವಿ. ಹಾಗಾಗಿ ರಿದ್ಧಿ ಮತ್ತು ಸಿದ್ಧಿ, ಅದನ್ನು ತುಷ್ಟಿ ಮತ್ತು ಪುಷ್ಟಿ ಅಂತೇಳಿ ಭಗವಂತನಿಗೆ ರಿದ್ಧಿ ಸಿದ್ಧಿ ಅಂತಕ್ಕಂಥ ಎರಡು ಆಲೋಚನೆಗಳು ಇರ್ತಕ್ಕಂಥದ್ದಾಗಿರುತ್ತೆ. ನಮ್ಮ ಮನಸ್ಸಿನಲ್ಲೂ ಕೂಡ ಕಾನ್ಷಿಯಸ್ ಅಂಡ್ ಸಬ್ಕಾನ್ಷಿಯಸ್ ಅಂತಕ್ಕಂಥ ಎರಡು ಆಲೋಚನೆಗಳು ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಎಲ್ಲ ನಕಾರಾತ್ಮಕ ಚಿಂತೆಗಳಿಂದ ದೂರ ಆಗಬೇಕು ಅಂದರೆ ಇವತ್ತು ನೀವೇನು ಮಾಡಬೇಕಪ್ಪ ಅಂದರೆ, ಏನು ಮಾಡಬೇಡಿ, ನಿಯಮಿತವಾಗಿ ಈ ಸಂಕಷ್ಟರ ಚತುರ್ಥಿ ಯಾಕೆ ಬಂದಿದೆ ಅಂದರೆ, ಇವತ್ತಿನ ದಿವಸ ಚಂದ್ರೋದಯವನ್ನು ಮಾಡಿದಾಗ ಖಂಡಿತವಾಗಿ ನಿಮ್ಮ ಬದುಕಿನಲ್ಲಿ ಭಾಗ್ಯೋದಯ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಮೊದಲನೇದಾಗಿ ಚಂದ್ರೋದಯವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಎರಡನೇದಾಗಿ ಏನಪ್ಪ ಅಂದರೆ, ಗಣಪತಿಯ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಸಂದರ್ಭ ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗ್ತಾ ಇದೆ, ವ್ಯಾಪಾರದಲ್ಲಿ ವೃದ್ಧಿ ಆಗ್ತಾ ಇಲ್ಲ, ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಿಲ್ಲ, ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಸುಗಳು, ನಿಮ್ಮ ಚಿಂತೆಗಳಲ್ಲಿ ಏನೋ ಬೇರೆ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು, ಹೀಗೆ ಎಲ್ಲ ವಿಷಯುಕ್ತವಾಗಿರ್ತಕ್ಕಂಥ ಆಲೋಚನಾದಿಗಳಿಂದ ದೂರ ಆಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತೇನಪ್ಪ ಅಂದರೆ, 2 ಬೆಲ್ಲದ ಹಚ್ಚಿನ ದೀಪವನ್ನು ಮನೆಯಲ್ಲಿ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಗಣಪತಿಯ ಮೂಲಮಂತ್ರವಾಗಿರ್ತಕ್ಕಂತಹ ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ
ಗಣಪತಿಯ ಮಂತ್ರವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಗಣಪತಿ ಮಂತ್ರವನ್ನು ಜಪಿಸಿ ಬೆಲ್ಲದ ಹಚ್ಚನ್ನು ದೀಪವನ್ನು ಹಚ್ಚಿಡಿ. ಹಚ್ಚಿಟ್ಟ ನಂತರದಲ್ಲಿ ವಿಶೇಷವಾಗಿ ಏನು ಮಾಡಬೇಕಪ್ಪ ಅಂದರೆ ಕಡಲೆ ಅಂದರೆ ಉರಿಗಡಲೆ ಬರುತ್ತೆ, ಈ ಬೆಲ್ಲದ ತುಪ್ಪದ ದೀಪವನ್ನೇ ಹಚ್ಚಬೇಕು, ಬೇರೆ ಎಣ್ಣೆ ಗಿಣ್ಣೆ ಹಾಕಿ ಹಚ್ಚಬಾರ್ದು. ಈ ತುಪ್ಪದ ದೀಪವನ್ನು ಹಚ್ಚಿಟ್ಟು ಆ ನಂತರ ಆ ಬೆಲ್ಲವನ್ನು ತಗೊಂಡು ಚೆನ್ನಾಗಿ ಪುಡಿ ಮಾಡಿ ಉರಿಗಡಲೆ ಬರುತ್ತಲ್ವಾ, ಉರಿಗಡಲೆಯಲ್ಲಿ ಸ್ವಲ್ಪ ಇದನ್ನು ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಇವೆರಡನ್ನು ಕೂಡ ಮಿಶ್ರಣವನ್ನು ಮಾಡಿ ಕೊಬ್ಬರಿಯನ್ನು, ಒಣಗೊಬ್ಬರಿ, ಹಸಿ ಕೊಬ್ಬರಿ ಎಲ್ಲ ಒಣಗೊಬ್ಬರಿಯನ್ನು ಮಿಶ್ರಣ ಮಾಡಿ ಸ್ವಲ್ಪ ಏಲಕ್ಕಿ ಹಾಕಿ ತಗೊಂಡೋಗಿ ಗಣಪತಿಯ ಸನ್ನಿಧಾನದಲ್ಲಿ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇವತ್ತಿನ ದಿವಸ ನೀವು, ಯಾಕಂದರೆ ಬೆಳಗ್ಗೆ ದೀಪ ಹಚ್ಚಿ ಸಾಯಂಕಾಲ ಈ ಕೆಲಸ ಮಾಡ್ಕೊಂಡು ಹೋಗಿ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಎಲ್ಲ ಚಿಂತೆಗಳು ಕೂಡ ದೂರ ಆಗಲಿ ಅಂತೇಳಿ ಗಣಪತಿಯ ಸನ್ನಿಧಾನದಲ್ಲಿ ನಿಮ್ಗೆ ಇನ್ನೂ ಅನುಕೂಲ ಇದ್ದರೆ ಒಂದು ಸಣ್ಣ ಪಾಕೆಟ್ ಮಾಡಿಡಿ. ಪಾಕೆಟ್ ತಗೊಂಡೋಗ್ಬಿಟ್ಟು ಹಾಗೆ, ಯಾಕಂದರೆ ಲಾಪಿಂಗ್ ಪಾಕೆಟ್ ಬರುತ್ತೆ, ಅದ್ರಲ್ಲಿ ಹಾಕ್ಬಿಟ್ಟು ಅದನ್ನು ಲಾಕ್ ಮಾಡಿ ಇಟ್ಬಿಟ್ಟು ನೀವು ತೊಗೊಂಡೋಗಿ ಸಾಯಂಕಾಲ ಒಂದು ಚಿಕ್ಕ ಪಾಕೆಟ್ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ನೋಡಿ. ಖಂಡಿತ ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದಾವೋ ಇದಕ್ಕೆ ಮುಕ್ತಿ ಸಿಗ್ತಕ್ಕಂಥ 100ಕ್ಕೆ 100ರಷ್ಟು ಶತಸಿದ್ಧವಾಗಿ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸ್ಕೊಡಿ. ಖಂಡಿತ. ಆದಿತ್ಯಾದಿ ನವಗ್ರಹ ದೇವತೆಗಳ ಪ್ರಾರ್ಥನೆ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಸನ್ಮಂಗಳದಾಯಕವಾಗಿರ್ತಕ್ಕಂಥ ಫಲವನ್ನು ಆಶಿಸುವ ಸಲುವಾಗಿ ಅವರೆಲ್ಲರ ಗ್ರಹಗಳ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತೇಳಿ ಗ್ರಹಗಳ ಪ್ರಾರ್ಥನೆ. ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣಿ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತವೇ ಚ ನಿತ್ಯಂ ನಮೋ ಭಗವತೆ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಗ್ರಹಗಳ ಪ್ರಾರ್ಥನೆಯೊಂದಿಗೆ ಮೇಷರಾಶಿಯನ್ನು ನೋಡಿದಾಗ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕನ್ಯಾ ರಾಶಿಯಲ್ಲಿ ಚಂದ್ರನ ಅದರಲ್ಲೂ ಕೂಡ ಅತ್ಯಂತ ಪ್ರಖರತೆಯಿಂದ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ವಿಶೇಷವಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಆರ್ಥಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಏನೋ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸೋದರರೊಟ್ಟಿಗೆ ಅಥವಾ ಸಹೋದ್ಯೋಗಗಳೊಟ್ಟಿಗೆ ಏನಾದರೂ ಕೂಡ ಮಾನಸಿಕವಾಗಿರ್ತಕ್ಕಂಥ ಕಲಹಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅದರೊಟ್ಟಿಗೆ ಸ್ವಲ್ಪ ನಿರಾಶ ಭಾವ ಅಂತಕ್ಕಂಥದ್ದು ಯಾರನ್ನೋ, ಯಾಕೆಂದರೆ ಪ್ರತಿನಿತ್ಯವೂ ಕೂಡ ವೃತ್ತಿರಂಗದಲ್ಲಿ ಅಕ್ಕಪಕ್ಕದ ಆಜುಬಾಜಿನಲ್ಲಿ ಇರ್ತಕ್ಕಂಥವ್ರೊಟ್ಟಿಗೆ ಲವಲವಿಕೆಯಿಂದ ಮಾತನಾಡ್ತಾ ಇರ್ತಕ್ಕಂಥ ಅಭ್ಯಾಸ ಇದ್ದಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ನಿರಾಶೆ ಆಗ್ತಕ್ಕಂಥದ್ದಾಗಿರುತ್ತೆ. ಸಹೋದ್ಯೋಗಿಗಳೊಟ್ಟಿಗೆ ಇವತ್ತಿನ ದಿವಸ ಅದರಲ್ಲೂ ಕೂಡ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ವಿಚಾರಾದಿಗಳು, ಎಲ್ಲೋ ಮನಸ್ಸಿನಲ್ಲಿ ಇರ್ತಕ್ಕಂಥ ಯಾವುದೋ ನೋವಿದೆ ಅದನ್ನು ಹೇಳ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ದೂರ ಮಾಡಿ. ವಿಶೇಷವಾಗಿ ಮೇಷರಾಶಿಯವರು ಇವತ್ತಿನ ದಿವಸ ಎಲ್ಲ ಪ್ರಾರ್ಥನೆಯು ಕೂಡ ಸಫಲತೆ ಕಾಣಬೇಕಾದರೆ ವಿಶೇಷವಾಗಿ ಗಣಪತಿಯ ದರ್ಶನ, ಓಂ ಹೇರಂಬಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಮೇಷರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ಥಿರಾಸ್ತಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು. ಸ್ವಲ್ಪ ಏನಪ್ಪ ಅಂದರೆ ಕೃಷಿಕರಿಗೆ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಏನಾದರೂ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದು, ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ತಂತ್ರಜ್ಞರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವ್ಯವಹಾರಾದಿ ಕಾರ್ಯಾದಿಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದವರ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಗೃಹವನ್ನು ಅಂದರೆ ಮನೆ ತಗೊಳ್ಬೇಕು, ಮನೆ ಅಪಾರ್ಟ್ಮೆಂಟ್ ತಗೊಳ್ಬೇಕು ಅಂದು ಆ ಮನಸ್ಥಿತಿ ಇದ್ದಂಥವರು ಕೂಡ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರ್ತೀರಾ. ಸ್ನೇಹಿತರಿಂದ ಹಣಕಾಸಿನ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹಿರಿಯರೊಟ್ಟಿಗೆ ಸಮಾಲೋಚಿಸುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಮಿಥುನ ರಾಶಿಯವರು ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಮಿಥುನ ರಾಶಿಯವರು ದುರ್ಗೆಯ ಪ್ರಾರ್ಥನೆಯ ಜೊತೆಗೆ ರಾಜರಾಜೇಶ್ವರಿಯ ದರ್ಶನವನ್ನು ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ವಿದೇಶಿ ವಿನಿಮಯ ವಿಕ್ರಯಾದಿಗಳಲ್ಲೆಲ್ಲ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಸ್ವಲ್ಪ ತಂದೆಯ ಆರೋಗ್ಯದಲ್ಲೂ ಕೂಡ ಏರ್ಪೇರುಗಳು ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಇವತ್ತಿನ ದಿವಸ ಸಹಕಾರ ಸಹಾನುಭೂತಿ ಸಿಕ್ಕಿದ್ದಾಗಿಯೂ ಕೂಡ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಯಥೇಚ್ಛವಾಗಿರ್ತಕ್ಕಂಥದ್ದಾಗಿರುತ್ತೆ. ಕಟಕರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ತಾಯಿಯ ಪ್ರಾರ್ಥನೆ, ದುರ್ಗೆಯ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಅವಿವಾಹಿತ ಯೋಗದ ಬಗ್ಗೆ ಮಾತನಾಡ್ತಾ ಇದ್ವಿ, ಇದು ಯಾರ ಜಾತಕದಲ್ಲಿರುತ್ತೆ, ಇದಕ್ಕೆ ಕಾರಣಗಳೇನು ಗುರುಜಿ? ನಮ್ಮ ಬದುಕು ಆಯಾಯ ಕಾಲಮಾನಕ್ಕೆ ಅದು ಆಗದೇ ಇದ್ದಾಗ ಏನಾಗುತ್ತೆ, ನಾವು ದುಗುಡತೆಗೆ ಹೊಡ್ತೀವಿ. ಈಗ ಚೆನ್ನಾಗಿ ಓದಿರೋ ಮಕ್ಕಳು ಸರಿಯಾದ ಸಮಯಕ್ಕೆ ಅವ್ರಿಗೆ ಉದ್ಯೋಗ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ?
ಉದ್ಯೋಗ ಸಿಗ್ಲಿಲ್ಲ ಅಂದ್ರೂ ಅವ್ರ ತಂದೆ ತಾಯಿಗಳು ಅವ್ರಿಗೆ ಊಟ ಹಾಕಿ ಸಾಕ್ತಾರೆ, ಅದರಲ್ಲಿ ಏನೋ ಚಿಂತೆ ಇಲ್ಲ. ಆದ್ರೆ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದಿವಸ ನೋಡ್ತಾರೆ, ಆ ನಂತರದಲ್ಲಿ ಏನಾಗ್ತಾರೆ, ಎಲ್ಲೋ ಒಂಥರ ಅವ್ರದೇ ಆದಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದು ಗುಬ್ಬಚ್ಚಿ ತರ ಗೂಡಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಟ್ಬಿಡ್ತಾರೆ. ಹಾಗೆ ಮದುವೆಯು ಕೂಡ ಇವತ್ತಿನ ಕಾಲಮಾನಕ್ಕೆ ಸಾಕಷ್ಟು ಕುಟುಂಬಗಳಲ್ಲಿ ಇದರ ದುಷ್ಪರಿಣಾಮ ಎದುರಿಸ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಏನಪ್ಪಾ ಅಂದ್ರೆ, ಕೆಲವರಿಗೆ ಮದುವೆಯಲ್ಲೇ ವಿರಕ್ತಿ, ಅಂದ್ರೆ ಆಸಕ್ತಿನೇ ಇಲ್ಲದೆ ಇರತಕ್ಕಂಥ ಎಷ್ಟೋ ಹೆಣ್ಮಕ್ಳು ಗಂಡ್ಮಕ್ಳಲ್ಲೂ ಕೂಡ ನಾವು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥ ಉದಾಹರಣೆ. ಹಾಗಾಗಿ ಮದುವೆ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಮದುವೆ ಇಲ್ಲದೆ ಇದ್ದಾಗ ನಮ್ಮ ಕುಟುಂಬದ ಸಂತತಿ ಅಲ್ಲಿಗೆ ನಿಂತೋದಾಗ ನಮ್ಮ ಕುಟುಂಬ ಅವನತಿ ಆಗುತ್ತೆ. ಅಂದ್ರೆ ಅಲ್ಲಿಂದ ಮುಂದೆ ನಮ್ಮ ಜನರೇಷನ್ ಇಲ್ಲದೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಕುಟುಂಬದ ವಂಶಾಭಿವೃದ್ಧಿ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಮದುವೆಯಲ್ಲೂ ಕೂಡ ನಾವು ಸಪ್ತಪದಿಗಳನ್ನ ಹೆಜ್ಜೆಯನ್ನಿಟ್ಟಾಗ ಒಂದೊಂದು ಹೆಜ್ಜೆಗೆ ಒಂದೊಂದು ಅರ್ಥವನ್ನು ಕೊಡ್ತೀವಿ. ಅಲ್ಲಿ ಪಂಚಮ ಭಾವಕ್ಕೆ ಮುಖ್ಯವಾಗಿ 5ನೇ ಭಾವವನ್ನು ಹೆಜ್ಜೆ 5 ಇಟ್ಟು ಸಂತಾನವತಿ ಆಗು ಅಂತೇಳಿ ಹೇಳುತ್ತೆ ಶಾಸ್ತ್ರ. ಹಾಗೆ ಆ ಸಂತಾನ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂದ್ರೆ ಮದುವೆಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಲ್ವಾ. 2 ಕುಟುಂಬಗಳು, 2 ವಂಶಾಭಿವೃದ್ಧಿಗಳು ನಡೆಯುವಂತಹ ಒಂದು ಕಾಯಕವೇ ಮದುವೆ. ಅಂದ್ರೆ ನಾವು ಋಣಾನುಬಂಧ ರೂಪ ಅಂದ್ರೆ 7 ಜನ್ಮಗಳ ಸಂಬಂಧ, ಈ ಮದುವೆ ಅನುಬಂಧ ಅಂತಕ್ಕಂಥದ್ದು ಒಂದು ಆಡಿದೆ. ಹಾಗಾಗಿ 7 ಜನ್ಮಗಳ ಅನುಬಂಧ ಈ ಜೀವನದ ಸಂಬಂಧ ಅಂತಕ್ಕಂಥದ್ದು. ಈ ಸಂಬಂಧ ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತಪ್ಪ ಅಂದ್ರೆ, ಮದುವೆ ಅಂತಕ್ಕಂಥ 3 ಗಂಟೆನಿಂದ ಸಂಬಂಧಗಳು ಪ್ರಾರಂಭ ಆಗುತ್ತೆ. ಬದುಕಿನುದ್ದಕ್ಕೂ ಕೂಡ ಎಲ್ಲೋ ಹುಟ್ಟಿದಂಥ ಹೆಣ್ಣುಮಗಳು, ಎಲ್ಲೋ ಹುಟ್ಟಿದಂಥ ಗಂಡ್ಮಗಳು, ಆ ಸಂಬಂಧಗಳು ಬರದೇ ಇರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಹೆಣ್ಣಿನ ಜಾತಕದಲ್ಲಿ ಗುರುವೇ ಏನಾದ್ರೂ ಅಸ್ತನಾಗಿದ್ದಾನೆ ಅಂತ ಇಟ್ಕೊಳ್ಳಿ. ಅಂದ್ರೆ ಎಲ್ಲರ ಜಾತಕದಲ್ಲೂ ಕೂಡ ಸಪ್ತಮ ಭಾವವನ್ನು ಕಳತ್ರ ಭಾವ ಅಂತ ಕರಿತೀವಿ. ಮುಖ್ಯವಾಗಿ ಮದುವೆಗೆ ನಾವು ಲಗ್ನ ಭಾವ, ದ್ವಿತೀಯ ಭಾವ, ಸಪ್ತಮ ಭಾವ ಮತ್ತೆ ಮುಖ್ಯವಾಗಿ ವ್ಯಯಭಾವವನ್ನು ತಗೊಳ್ತೀವಿ. 1, 2, 4 ಮತ್ತೆ 7 ಮತ್ತೆ 12ನೇ ಭಾವಗಳು ಅಂದ್ರೆ ಜಾತಕದಲ್ಲಿ ಈ ಭಾವಗಳು ಕುಂಠಿತರಾಗಿದ್ದಾಗ, ಕುಂಠಿತ ಅಂದ್ರೆ ಏನು, ಈ ಭಾವಗಳಲ್ಲಿ ಪಾಪಗ್ರಹಗಳ ಸ್ಥಿತಿ ಯಥೇಚ್ಛವಾಗಿ ಪ್ರಖರತೆ ಇದ್ದಾಗ ಇವರಿಗೆ ಮದುವೆ ವಿಳಂಬ ಆಗ್ತಕ್ಕಂಥದ್ದಾಗುತ್ತೆ. ವಿಳಂಬ, ನಾನು ಹೇಳ್ತಾ ಇರೋದು ವಿಳಂಬ. ಇದನ್ನು ಮದುವೆನೇ ಆಗಲ್ಲ ಅಂತಕ್ಕಂಥದ್ದು ಮದುವೆ ಅವಯೋಗ ಅಂತಕ್ಕಂಥ ಕರೀತೀವಿ. ಅಯೋಗ ಅವಯೋಗ ಅಂತಕ್ಕಂಥ, ಯೋಗ ಅವಯೋಗ ಅಂತಕ್ಕಂಥ. ಈ ಅವಯೋಗ ಕಾರಕರಿಗೆ ಯಾರಪ್ಪ ಅಂದ್ರೆ, ಕೆಲವರಷ್ಟು ಜಾತಕಗಳಲ್ಲಿ ಸನ್ಯಾಸಿ ಯೋಗ ಇರುತ್ತೆ. ಸನ್ಯಾಸಿ ಆಗ್ಬೇಕಂತೇನಿಲ್ಲ, ಗೃಹಸ್ಥನೇ ಆಗಲ್ಲ ಅವನು. ಮದುವೆ ತನಕ ಅವನ ಜೀವನ ಯವನ ವ್ಯವಸ್ಥೆಯಲ್ಲಿ ಇದ್ರೆ ಮದುವೆ ನಂತರದಲ್ಲಿ ಅವನು ಗೃಹಸ್ಥನಾಗ್ತಾನೆ. ಗೃಹ ಅಸ್ಥ ಅಂತಕ್ಕಂಥದ್ದು ಅಂದ್ರೆ ನಿರಂತರವಾಗಿ ಗೃಹದೊಟ್ಟಿಗೆ ಅವನ ಅವಿನಾಭಾವ ಸಂಬಂಧವನ್ನು ಯಾರು ಇಟ್ಕೊಳ್ತಾರೋ ಅವನಿಗೆ ಗೃಹಸ್ಥ ಅಂತಕ್ಕಂಥದ್ದು. ಈಗ ನಮ್ಮ ತಂದೆ ಇದ್ದಾರೆ ಅಂತ ಇಟ್ಕೊಳ್ಳಿ, ನಾವಿದ್ದೀವಿ ಅಂತ ಇಟ್ಕೊಳ್ಳಿ, ಎಲ್ಲವನ್ನು ಕೂಡ ಗಮನಿಸ್ತಕ್ಕಂಥದ್ದು. ಮನೆಯಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರವನ್ನು ಕೂಡ ಒಂದು ಗಣ್ಣಿನಿಂದ ಗಮನಿಸ್ತಕ್ಕಂಥದ್ದು. ಒಂದು ಕಣ್ಣು ನಾವು ಪ್ರಾಪಂಚಿಕ ವಿಚಾರಾದಿಗಳಲ್ಲಿ ಒಂದು ಕಣ್ಣು ನೋಡಿದಾಗ, ಇನ್ನೊಂದು ಕಣ್ಣು ನಮ್ಮ ಸಾಂಸಾರಿಕ ಜೀವನವನ್ನು ನೋಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಯಾರು ಈ ಅವಿನಾಭಾವದ ಸಂಬಂಧಕ್ಕೆ ಒಳಪಡ್ತಾರೋ ಇವರು ಗೃಹಸ್ಥರಾಗ್ತಾರೆ. ಯಾರು ಒಳಪಡಲ್ಲ ಅವರು ಹೇಗಿರ್ತಾರೆ, ಗೃಹಸ್ಥರ ಅವಯವಕಾರಕರಾಗಿರ್ತಕ್ಕಂಥವ್ರು. ಖಂಡಿತ ಗುರುಜಿ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ನ್ಯಾಯಾಂಗದ ತೊಡಕುಗಳು ನಿಮ್ಮನ್ನ ಒತ್ತಡಕ್ಕೆ ಸಿಲುಕುವ ಹಾಗೆ ಮಾಡಬಹುದು. ಗೃಹ ನಿಮಿತ್ತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಕಲಹಗಳಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಪಿತ್ತಕ್ಕೆ ಸಂಬಂಧಪಟ್ಟಂತ ಪ್ರಕೋಪವು ಕೂಡ ನಿಮ್ಮ ಶಾರೀರಿಕ ಬಾಧೆಯನ್ನು ವೃದ್ಧಿಸುವ ಹಾಗೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಪತ್ನಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಗೃಹ ಬಳಕೆ ವಸ್ತುಗಳನ್ನ ಖರೀದಿಸುವಂತಹ ಸುಯೋಗ. ಭೂ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಭೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಸಾಹಿತ್ಯಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶತ್ರುಗಳು ಸಹಕಾರವನ್ನು ಕೊಡ್ತಕ್ಕಂಥದ್ದು. ಕಣ್ಣಿನ ತೊಂದರೆ ನಿಮ್ಮನ್ನ ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಜನಪ್ರಿಯ ವ್ಯಕ್ತಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಜೊತೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ, ತಾಯಿ ದುರ್ಗೆಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರಸಿದ್ಧ ಕ್ಷೇತ್ರಗಳಿಗೆ ದರ್ಶನ ಕೊಡ್ತಕ್ಕಂಥದ್ದು. ತಾಯಿಯೊಟ್ಟಿಗೆ ಇವತ್ತಿನ ದಿವಸ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಚರ್ಮ ಸಂಬಂಧಿತವಾದಂಥ ತೊಂದರೆಗಳು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ.
ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸೋದರರೊಟ್ಟಿಗೆ ಅಥವಾ ಸೋದರರ ಸಮಾನರಾಗಿರ್ತಕ್ಕಂಥವರೊಟ್ಟಿಗೆ ಸಮಾಲೋಚಿಸುವಂತಹ ಸುಯೋಗ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಅವಿವಾಹಿತ ಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ. ಅವಿವಾಹಿತ ಯೋಗದಿಂದ ಮುಕ್ತಿ ಸಿಗೋದು ಹೇಗೆ ಗುರುಜಿ? ಇಲ್ಲಿ ಮುಕ್ತಿ ಅಂತಕ್ಕಂಥದ್ದು ಯಾಕಂದರೆ ಶ್ರಮ ಪರಿಶ್ರಮ ಅಂತಕ್ಕಂಥದ್ದು ಇರುತ್ತೆ. ಶ್ರಮದಿಂದ ಬದುಕುವಂಥ ಬದುಕು ಬೇರೆ, ಪರಿಶ್ರಮದಿಂದ ಬದುಕುವಂಥ ಬದುಕು ಬೇರೆ. ಹೆಣ್ಣಿನ ಜಾತಕದಲ್ಲಿ ಗುರುವಿನ ಪ್ರಭಾವ ಹೆಚ್ಚಾಗಿರುತ್ತೆ, ಹುಡುಗನ ಜಾತಕದಲ್ಲಿ ಶುಕ್ರನ ಪ್ರಭಾವ ಹೆಚ್ಚಾಗಿರುತ್ತೆ. ಯಾರ ಜಾತಕದಲ್ಲಿ ಹುಡುಗನ ಜಾತಕದಲ್ಲಿ ಶುಕ್ರನ ಪ್ರಭಾವ ಕ್ಷೀಣಿಸಿದ್ದಾಗ ಮದುವೆಗೆ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸಪ್ತಮ ಭಾವ ಅಂತಕ್ಕಂಥದ್ದು ಕಳತ್ರ ಭಾವ ಅಂತ ನಾವು ಕರಿತೀವಿ. ಈ ಕಳತ್ರ ಭಾವಕ್ಕೆ ರಾಹುಕೇತುಗಳ ಒಂದು ಯುತಿ ಆದಾಗ, ಅಂದರೆ ರಾಹು ಅಲ್ಲಿದ್ದಾನೆ ಅಂತೇಳಿ, ಈ ರಾಹುವಿನ ಮೇಲೆ ಎರಡು ಪಾಪಗ್ರಹಗಳು. ಯಾವ ಎರಡು ಪಾಪಗ್ರಹಗಳು? ಎರಡು ಪಾಪಗ್ರಹಗಳಂದರೆ ಈಗ ಕುಜನ ದೃಷ್ಟಿ, ರವಿಯ ದೃಷ್ಟಿ ಬಿತ್ತು ಅಂತ ಇಟ್ಕೊಳ್ಳಿ, ಅಥವಾ ಶನಿ ಕುಜರ ದೃಷ್ಟಿ ಬಿತ್ತು ಅಂತ ಇಟ್ಕೊಳ್ಳಿ. ಎಲ್ಲಿಗೆ? ಸಪ್ತಮ ಭಾವಕ್ಕೆ. ಅಲ್ಲಿ ಏನಾದರೂ ರಾಹುವಿದ್ದು ಅಥವಾ ಕೇತುವಿದ್ದು ಈ ಪಾಪಗ್ರಹಗಳ ಯುತಿ ಇದ್ದಾಗ, ಈ ಗ್ರಹಗಳ ದೃಷ್ಟಿ ಬಿದ್ದಾಗ ಇವರಿಗೆ ವಿವಾಹನೇ ತುಂಬ ಕಷ್ಟ ಆಗುತ್ತೆ. 99% ಲೇಟ್ ಆಗುತ್ತೆ. 1% ಮಾತ್ರ ಅವ್ರಿಗೆ ಒಂದು ಯೋಗ ಸಿಗ್ತಕ್ಕಂಥದ್ದು. ಯಾಕಂದರೆ ಈಗ 36, 37, 40 ವರ್ಷ, 45 ವರ್ಷದವರು ಕೂಡ ಕಾಯ್ತಾ ಇರ್ತಕ್ಕಂಥ ಆಗುತ್ತೇನೋ ಅಂತಕ್ಕಂಥದ್ದು. ಮೊದಲನೇದಾಗಿ ಏನಪ್ಪ ಅಂದರೆ ಜನ್ಮ, ದ್ವಿತೀಯ, ಚತುರ್ಥ, ಸಪ್ತಮ ಮತ್ತು ವ್ಯಯಭಾವ 12ನೇ ಭಾವಗಳಲ್ಲೇನಾದರೂ ಪಾಪಗ್ರಹಗಳಿಂದ ಪೀಡಿತರಾಗಿದ್ದರೆ ಇವ್ರ ಜಾತಕಗಳಿಗೆ ಮದುವೆನೇ ಆಗಲ್ಲ. ಬಿಟ್ಬಿಡ್ಬೇಕು. ಇವರು ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿ ಏನೋ ಬಂದಿದ್ದ ಜೀವನ. ಯಾಕಂದರೆ 1000 ಒಬ್ರಿಗಾಗಿರುತ್ತೆ ಅಷ್ಟೇ, ಎಲ್ಲರಿಗೂ ಆಗಿರಲ್ಲ, ಅಥವಾ 1,00,000 ಒಬ್ರಿಗಾಗಿರುತ್ತೆ. ಯಾಕಂದರೆ ಇವರಿಗೆ ಸನ್ಯಾಸ ಯೋಗ ಇರ್ತಕ್ಕಂಥದ್ದು. ಗುರುವಿನ ದೃಷ್ಟಿ ಏನಾದರೂ ಇನ್ನೊಂದಷ್ಟು ಪ್ರಖರತೆಯಿಂದ ಅವ್ರಿಗೆ ಸಿಗದೇ ಇದ್ದಾಗ, ಯಾಕಂದರೆ ಅವ್ರು ಮುಖ್ಯವಾಗಿ ಗುರುವಿನ ಯೋಗ ಇದ್ದು ಈ ಸ್ಥಾನಗಳೇನಾದರೂ ಭ್ರಂಶ ಆಗಿದ್ದಾಗ ಇದು ಮದುವೆ ವಿಳಂಬ ಆಗಲ್ಲ. ಅವ್ರೇನು ಮಾಡ್ತಾರೆ? ಮದುವೆನೇ ತಿರಸ್ಕರಿಸ್ತಾರೆ. ಕೇತು ಬಂದು ಕೂತ್ಕೊಂಡು ಸಪ್ತಮದಲ್ಲಿದ್ದ ಅಂತ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೇತು ಲಗ್ನದಲ್ಲಿದ್ದಾಗ ಬೇಗ ಡೈವರ್ಸ್ ಆಗ್ತಕ್ಕಂಥ ಎಲ್ಲ ಯೋಗಗಳು ಇರ್ತಕ್ಕಂಥದ್ದಾಗಿರುತ್ತೆ. ಡೈವರ್ಸ್ ಬಗ್ಗೆ ಎಲ್ಲ ಮುಂದಿನ ಸಂಚಿಕೆಗಳಲ್ಲಿ ಮಾತನಾಡೋಣ. ಹಾಗಾಗಿ ಏನಪ್ಪ ಅಂದರೆ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಏನು, ವಿವಾಹಕ್ಕೆ ಯೋಗ ಇದೆಯಾ ಇಲ್ವಾ ಅಂತಕ್ಕಂಥದ್ದು. ಆ ಯೋಗ ಇಲ್ಲದೆ ಇರತಕ್ಕಂಥ ಜಾತಕಗಳು ಯಾರಪ್ಪ ಅಂದರೆ ಮುಖ್ಯವಾಗಿ ಸಪ್ತಮ ಭಾವಕ್ಕೆ 2 ಪಾಪಗ್ರಹಗಳ ದೃಷ್ಟಿ ಇದ್ದಾಗ, ಅಥವಾ ರಾಹುಕೇತುಗಳು ಅಲ್ಲಿದ್ದು ಕುಜನ ಅಥವಾ ಶನಿಯ ದೃಷ್ಟಿ ಇದ್ದಾಗ ಈ ರೀತಿಯಾದ ಸಮಸ್ಯೆ ಆಗುತ್ತೆ. ಎರಡನೇದಾಗಿ 1, 2, 4 ಮತ್ತು 7 ಮತ್ತು 12ನೇ ಭಾವಗಳಲ್ಲಿ ಪಾಪಗ್ರಹಗಳು ಪೀಡಿತರಾಗಿದ್ದಾಗ, ಈ ಭಾವಗಳು ಪಾಪಗ್ರಹಗಳಿಂದ ಪೀಡಿತರಾಗಿದ್ದಾಗ ಮದುವೆನೇ ಆಗಲ್ಲ, ಅವ್ರಿಗೆ ಮದುವೆ ಯೋಗನೇ ಇರಲ್ಲ. ಹಾಗಾಗಿ ಇದಕ್ಕೆ ಪರಿವರ್ತನೆ ಏನು ಮಾಡ್ಕೊಳ್ಬೇಕು ಅನ್ನೋದನ್ನ ಮುಂದೆ ತಿಳಿಸೋಣ. ಖಂಡಿತ ಗುರುಜಿ. ನೋಡಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ವಿವಾಹಾದಿ ಕಾರ್ಯಾದಿಗಳಿಗೆ ಸಿದ್ಧತೆ ನಡೆಸ್ಕೊಳ್ತಕ್ಕಂಥ ಸುಯೋಗ. ಕುಟುಂಬದವರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ವಿರೋಧಿಗಳೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹೃದಯ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಪೀಡಿಸಬಹುದಾಗಿರ್ತಕ್ಕಂಥದ್ದು. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗಣಪತಿಯ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಉನ್ನತವಾಗಿರ್ತಕ್ಕಂಥ ಬಡ್ತಿ ಸಿಗ್ತಕ್ಕಂಥದ್ದು, ವರ್ಗಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಆಸ್ತಿ ವಿಚಾರಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವರಿಗೆ ಇವತ್ತಿನ ದಿವಸ ವಿದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಡಚಣೆಗಳಾಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಸ್ವಲ್ಪ ಹೆಚ್ಚಿನ ಮಟ್ಟದ ಇವತ್ತಿನ ದಿವಸ ವ್ಯಯವಾಗ್ತಕ್ಕಂಥದ್ದು, ಅಂದರೆ ಖರ್ಚಾಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಇನ್ನಷ್ಟು ಶುಭವನ್ನು ಕಾಣುವ ಸಲುವಾಗಿ ಸಾಂಬಶಿವನ ದರ್ಶನವನ್ನು ಮಾಡಿ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಆತ್ಮೀಯರೊಟ್ಟಿಗೆ ಎಲ್ಲಾದರೂ ದೂರದ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಸುಸಂದರ್ಭ. ಆತ್ಮೀಯರೊಟ್ಟಿಗೆ ಇವತ್ತಿನ ದಿವಸ ದೂರದ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥ ಸುಸಂದರ್ಭ. ವಿದ್ಯಾಕ್ಷೇತ್ರದಲ್ಲಿದ್ದಂಥವ್ರಿಗೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ವೃತ್ತಿಯಲ್ಲಿ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ ಮೇಲಧಿಕಾರಿಗಳಿಂದ. ಪ್ರಯಾಣದಲ್ಲಿ ಕೂಡ ಲಾಭ ಸಿಗ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮಿಯ ಪ್ರಾರ್ಥನೆ, ಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಕುಟುಂಬದಲ್ಲಿ ದಾಯಾದಿಗಳೊಟ್ಟಿಗೆ, ತಾಯಿಯ ಅಕ್ಕ ತಂಗಿಯರೊಟ್ಟಿಗೆ ಏನಾದರೂ ಮನಸ್ತಾಪಗಳಾಗ್ತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಲ್ಲಿ ಇವತ್ತಿನ ದಿವಸ ವಿರೋಧಿಗಳೊಟ್ಟಿಗೆ ಎಚ್ಚರ ವಹಿಸಿ. ಇನ್ನು ಕಪ್ಪು ವಸ್ತುಗಳನ್ನು ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಅದರಲ್ಲೂ ಕೂಡ ವಿಶೇಷವಾಗಿ ಸಿರಿಧಾನ್ಯಗಳನ್ನು ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ, ಅಥವಾ ಭೂ ವ್ಯವಹಾರಾದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರಾದಿಗಳನ್ನು ಮಾಡ್ತಾ ಇದ್ದಂಥವ್ರಿಗೂ ಕೂಡ ಎಲ್ಲಾದರೂ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹಣವನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಸ್ವಲ್ಪ ಎಚ್ಚರವಾಗಿರಿ.
ಮೀನರಾಶಿಯವರು ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ ಜೊತೆಗೆ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದು ಆಗುತ್ತೆ. ಖಂಡಿತ ಗುರುಜಿ. ಇನ್ನು ಅವಿವಾಹಿತ ಯೋಗ ಇರುವಂಥವರಿಗೆ ಪರಿಹಾರ ಕ್ರಮಗಳೇನು ಗುರುಜಿ? ಪರಿಹಾರ ಅಂತಕ್ಕಂಥದ್ದು ಮೊದಲನೇದಾಗಿ ಈ ರೀತಿಯಾದಂಥ ಒಂದು ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಂಥವ್ರಿಗೆ ಮೊದಲನೇದಾಗಿ, ಯಾಕೆಂದರೆ ಒಂದು ಜಾತಕದಲ್ಲಿ ಕಳತ್ರ ಭಾವದಲ್ಲಿ ವೇರಿಯೇಷನ್ ಬಂದು ಡೈವರ್ಸ್ ಆಗಿರುತ್ತಲ್ವಾ, ಈ ಥರದ್ದವರು ಸಹಜವಾಗಿ, ನಾನು ಯಾಕೆಂದರೆ ಇದನ್ನು ನನ್ನ ಅನುಭವದಲ್ಲಿ ಹೇಳ್ತಾ ಇರತಕ್ಕಂಥದ್ದು, ಸಹಜವಾಗಿ ಅವರು ಮದುವೆ ಯೋಗನೇ ಇಲ್ಲ ಅಂತಕ್ಕಂಥವ್ರು ಈಗ ಒಂದು ಏನಂದರೆ ಡೈವರ್ಸ್ ಆಗಿರ್ತಕ್ಕಂಥವ್ರನ್ನು ನೋಡೋದ್ರಿಂದ ಆ ಮಗಳ ಜಾತಕದಲ್ಲಿದ್ದಂಥ ಯೋಗಪ್ರದವಾಗಿರ್ತಕ್ಕಂಥ ಯೋಗದಿಂದ, ಯಾಕಂದರೆ ಎರಡನೇ ವಿವಾಹ ಇರ್ತಕ್ಕಂಥದ್ದಾಗಿರುತ್ತೆ, ಅಂಥ ಹೆಣ್ಣು ಮಗಳನ್ನು ಅಥವಾ ಅಂಥ ಗಂಡು ಮಗನನ್ನು ಈ ಮಕ್ಕಳು ಮದುವೆ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ಇವ್ರಿಗೆ ಅದರಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದಾಗಿರುತ್ತೆ. ಇದು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು. ಯಾಕಂದರೆ ನಾವು ಯಾಕೆಂದರೆ ಜಾತಕಗಳೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾಗ ಒಂದಷ್ಟು ಇದರ ಅನುಭವದಲ್ಲಿ ನಮ್ಗೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾರ ಜಾತಕದಲ್ಲಿ ಈ ಅವಿವಾಹಿತ ಯೋಗ ಇದೆ ಅಂತಕ್ಕಂಥವ್ರು ಮೊದಲನೇದಾಗಿ ನಿರ್ಧಾರ ನಾವು ಹೇಳ್ಬಿಡ್ತೀವಿ, ನೋಡಪ್ಪ ನಿನಗೆ ಮೊದಲನೇ ಹೆಣ್ಮಗಳು ಮದುವೆ ಆಗಲ್ಲ, ಮೊದಲನೇ ಹೆಣ್ಮಗಳು ಮದುವೆ ಆಗಲ್ಲ, ನಿಮಗೆ ಈ ರೀತಿಯಾದ ಸಮಸ್ಯೆ ಇದೆ, ಹಾಗಾಗಿ ನೀವು ಈ ಮಾರ್ಗದಲ್ಲಿ ಹೋಗಿ ಅಂತಕ್ಕಂಥದ್ದು ನಾವು ಸೂಚನೆ ಮಾಡ್ತೀವಿ. ಆಗ ನಾನೇನು ಹೇಳಿದೆ, ಈ ಮಾರ್ಗ ಆಗದೆ ಇದ್ದಾಗ ಇನ್ನೊಂದು ಮಾರ್ಗವನ್ನು ಬದಲಾಯಿಸ್ಕೊಳ್ಬೇಕು ಅಲ್ವಾ. ಇನ್ನೊಂದು ಮಾರ್ಗವನ್ನು ಬದಲಾಯಿಸ್ಕೊಂಡಾಗ ಯಾಕೆಂದರೆ ಋಣ ಅಂತಕ್ಕಂಥದ್ದು ಒಂದು ಹೆಣ್ಣಿನ ಜಾತಕದಲ್ಲಿ 13 ಗಂಡುಗಳ ಜೊತೆ ಋಣ ಇರತಕ್ಕಂಥದ್ದು, ಗಂಡು ಮಕ್ಕಳ ಜಾತಕದಲ್ಲಿ 16 ಹೆಣ್ಣು ಮಕ್ಕಳ ಜೊತೆಯಲ್ಲಿ ಋಣ ಇರತಕ್ಕಂಥದ್ದು ಆಗಿರುತ್ತೆ. 13, 16 ಈ 13 ಜನ. ಈಗ ಕೆಲವು ಸಂದರ್ಭಗಳಲ್ಲಿ ನಾವು 100 ಹೆಣ್ಮಕ್ಳು ನೋಡಿದ್ವಿ, 100 ಹೆಣ್ಮಕ್ಳು ನೋಡೋ ಅವಶ್ಯಕತೆ ಇರಲ್ಲ. ನಿಮಗೆ ನೋಡಬೇಕಾಗಿರೋದು 3 ಇಂದ 4 ಅಷ್ಟೇ. ಈ 4 ಒಳಗಡೆನೆ ನೀವು ಸರಿದೂಗಿಸ್ಕೊಂಡಾಗ ಬದುಕು ಚೆನ್ನಾಗಿರುತ್ತೆ. 4 ನಂತರ ಹೋಯ್ತು ಅಂತ ಇಟ್ಕೊಳ್ಳಿ, ಐದನೇ ಹುಡುಗಿ ನೋಡಿ ಮದುವೆ ಆದ್ವಿ ಅಂದರೆ ಖಂಡಿತ ಅವ್ರ ಜೀವನ ಉದ್ಧಾರ ಆಗಲ್ಲ. ಅನುಭವದ ಮಾತಿದು. 6ನೇ ಇಲ್ಲ, ನಾವು 10 ಜನ ನೋಡಿದ್ವಿ, 15 ಜನ ನೋಡಿದ್ವಿ ಅಂದರೆ ಬದುಕಿನಲ್ಲಿ ಜೊತೆಯಲ್ಲಿ ಇರ್ತಾರೆ, ಸಾಮರಸ್ಯಕರ ಇರಲ್ಲ, ಅಂದರೆ ತೃಪ್ತಿದಾಯಕವಾದಂಥ ಬದುಕಿರಲ್ಲ. ಹೀಗೆ ಇದೆಲ್ಲ ಅನುಭವದಲ್ಲಿ ಬರ್ತಕ್ಕಂಥದ್ದೇ ಹೊರತು, ಯಾಕಂದರೆ ಶಾಸ್ತ್ರ ಅಂತಕ್ಕಂಥದ್ದು ಯಾರನ್ನೂ ಭಯಪಡಿಸ್ಲಿಕ್ಕೆ ಇರ್ತಕ್ಕಂಥದ್ದಲ್ಲ, ಅದು ಸನ್ಮಾರ್ಗದಲ್ಲೇ ಅದನ್ನು ಕರ್ಕೊಂಡು ಹೋಗಬೇಕಾದದ್ದು ನಮ್ಮ ಧರ್ಮ. ಹಾಗಾಗಿ ಧರ್ಮ ಅಂತಕ್ಕಂಥದ್ದು ಏನಂದರೆ, ನಾನು ಹೇಳಿದ್ನಲ್ವ, ಈಗ ಈ ಜಾತಕದಲ್ಲಿ ಹೆಣ್ಣಿನ ಜಾತಕದಲ್ಲಿ ಮದುವೆ ಯೋಗ ಇಲ್ಲವೇ ಇಲ್ಲ ಅಂತಾದಾಗ ಅವಳು ಯಾರನ್ನ ಆರಿಸ್ಕೊಬೇಕಂದ್ರೆ ಮದುವೆ ಆಗಿ ವಿಳಂಬ ವಿಚ್ಛೇದನ ಆಗಿರ್ತಕ್ಕಂಥವ್ರನ್ನು ಆರಿಸ್ಕೊಳ್ಬೇಕು. ವಯೋಮಾನಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಅವಘಡಗಳಾಗಿ ಆ ಥರದ್ದೆಲ್ಲ ಸಂದರ್ಭ ಇರುತ್ತೆ. ಆ ಸಮಯೋಚಿತವಾದ ಆಲೋಚನೆ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಈ ಹೆಣ್ಣಿನ ಜಾತಕದಲ್ಲಿ ಈ ರೀತಿ ಇದ್ದಾಗ ಅವರನ್ನು ಆರಿಸ್ಕೊಬೇಕು, ಗಂಡಿನ ಜಾತಕದಲ್ಲಿ ಈ ಸಮಸ್ಯೆಗಳಿದ್ದಾಗ ಈ ರೀತಿಯಾದದ್ದನ್ನು ಆರಿಸ್ಕೊಂಡಾಗ ಯಾಕೆಂದರೆ ಅವರ ಜಾತಕದಲ್ಲಿ ಕಳತ್ರಭಾವದಲ್ಲಿದ್ದಂಥ ದೋಷ ಪರಿಹಾರ ಆಗಿಬಿಟ್ಟು ಆ ದೋಷಕ್ಕೋಸ್ಕರವಾಗಿ ಡೈವರ್ಸ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಆಗುವಂಥದ್ದು, ಅದಕ್ಕೆ ನಾವು ಈಗೇನು ಮಾಡ್ತೀವಿ, ನಿಯೋಜಿತವಾದ ಮದುವೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾದ್ರೆ ಪೂರ್ವ ನಿಯೋಜಿತವಾಗಿ ಜಾತಕಗಳ ಪರಿಶೀಲನೆ ಮಾಡಿ ಒಂದಷ್ಟು ಕೃತಕವಾಗಿರ್ತಕ್ಕಂಥ ವಿವಾಹಗಳನ್ನು ಮಾಡ್ತೀವಿ. ಏನು ಮಾಡ್ತೀವಿ? ಕುಂಭ ವಿವಾಹ, ಕದಳಿ ವಿವಾಹ, ಅರ್ಕ ವಿವಾಹ, ಈ ರೀತಿಯಾಗಿ ವಿವಾಹಗಳನ್ನು ಮಾಡ್ತೀವಿ. ಇದರಲ್ಲಿ ಏನಪ್ಪ ಅಂದರೆ ಪ್ರಮುಖವಾಗಿ ಭಾಗಿನಗಳನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಅದನ್ನು ಇವಾಗ ಯಾರೂ ಮಾಡ್ತಾ ಇಲ್ಲ. ಏನೋ ಹೋದ್ರು, ಒಂದು ಮರ ಕರೆದ್ರು ಬಂದರು ಅಂತಕ್ಕಂಥದ್ದು ಮಾತ್ರ. ಯಾಕೆಂದರೆ ಮನುಷ್ಯನಿಗೆ ಮೊದಲನೇದಾಗಿ ಯಾವುದ್ರ ಮೇಲೂ ಕೂಡ ಆಸಕ್ತಿ ಇಲ್ಲ. ಏನೋ ಮಾಡಬೇಕು, ಯಾರೋ ಹೇಳಿದ್ದಾರೆ, ಯಾರೋ ಜ್ಯೋತಿಷಿಗಳು ಹೇಳಿದ್ದಾರೆ. ಅದರಲ್ಲಿ ಈ ಜ್ಯೋತಿಷಿಗಳು ಏನಾಗ್ಬಿಟ್ಟಿದೆ ಅಂದರೆ ತಾವೇ ಪ್ರಕೃತವಾಗಿರ್ತಕ್ಕಂಥ ಪಂಡಿತರಾಗ್ಬಿಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿರೋದನ್ನೇ ತೊಗೊಂಡು ಬಂದು ಹೇಳ್ತಾ ಇರೋದು ನೀವು. ನಿಮ್ಮ ಅಪ್ಪನ ಮನೆಯಿಂದ ಆಗಲಿ, ನಿಮ್ಮಿಂದ ಆಗಲಿ, ನಮ್ಮಿಂದ ಏನೂ ಇಲ್ಲ. ಇಲ್ಲಿ ಎಲ್ಲೋ ಭಗವತ್ ಸ್ವರೂಪನಾಗಿರ್ತಕ್ಕಂಥ ಒಂದು ಋಷಿಮುನಿಗಳು ಪರಂಪರೆ ಕೊಟ್ಟಿರ್ತಕ್ಕಂಥದನ್ನ ಜ್ಯೋತಿಷ್ಯ ಅಂತಕ್ಕಂಥ ಸಮುದ್ರದಲ್ಲಿ ನೀವು ಒಂದು ಸ್ಪೂನ್ ನೀರು ತೆಗೆದುಬಿಟ್ಟು ಒಂದು ಡ್ರಾಪ್ನ ಬಾಯಲ್ಲಿ ಹಾಕೊಂಡ್ಬಿಟ್ಟು ನಾನು ದೊಡ್ಡ ಪಂಡಿತನು ಅಂದ್ಕೊಂಡ್ರೆ ಇದು ನಿಮ್ಮ ಮೂರ್ಖತನ ಆಗುತ್ತೆ. ಹಾಗಾಗಿ ಮನುಷ್ಯನ ಯಾವತ್ತೂ ಕೂಡ ಸಾತ್ವಿಕತೆಯನ್ನು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕಂತಕ್ಕಂಥ ಸದ್ಭಾವನೆಯನ್ನು, ಆಲೋಚನೆಯನ್ನು ಇಟ್ಕೊಂಡಾಗ ಒಂದಷ್ಟು ಪರಿಹಾರಗಳು ಕೂಡ ಪೂರ್ಣವಾಗಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಎರಡನೇದಾಗಿ ಏನಪ್ಪ ಅಂದ್ರೆ, ಈ ಥರ ಮದುವೆನೇ ಮನೆಯಲ್ಲೇ ಒಪ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಅವ್ರನ್ನ ಬಿಟ್ಬಿಡಿ, ಡಿಸ್ಟರ್ಬ್ ಮಾಡಬೇಡಿ. ಈಗ ಕೆಲವರು ಮಕ್ಕಳು ಮದುವೆನೇ ಬೇಡ ಅಂತಕ್ಕಂಥವ್ರು ಆಗ್ತಾರೆ. ಅಂಥವ್ರು ಏನು ಮಾಡಬೇಕಂದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಬಾರ್ದು. ಮಾಡಿ ಕೂಡ ಅವ್ರ ಜೀವನನ ಹಾಳು ಮಾಡ್ಲಿಕ್ಕೆ ಹೋಗಬೇಡಿ. ಒಂದೇ ಮಗು ಇದೆ, ಈ ಥರ ಆಗ್ತಾ ಇರತಕ್ಕಂಥ ಉದಾಹರಣೆಗಳು ಇದ್ದಾವೆ. ಅಂಥ ಸಂದರ್ಭಗಳಲ್ಲಿ ಪಿತೃಕಾರ್ಯಗಳನ್ನು ನೀವು ಶುಭಪ್ರದವಾಗಿ ಮಾಡಿದಾಗ ಆ ಪಿತೃದೇವತೆಗಳು ಯಾರು, ನಮ್ಮ ಪಿತೃಗಳು ಯಾರಿದ್ದಾರೋ, ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು ಯಾರಿದ್ದಾರೋ ಅವರ ಅನುಗ್ರಹದಿಂದ ಇವರು ಮನಃಪರಿವರ್ತನೆ ಆಗ್ತಕ್ಕಂಥದ್ದಾಗುತ್ತೆ. ಇದು ಕೂಡ ಅನುಭವದಲ್ಲಿ ಇರ್ತಕ್ಕಂಥದ್ದೇ. ನಾನು ಈ ರೀತಿಯಾಗಿ ಮದುವೆಗೆ ಸಮಸ್ಯೆಗಳು ಬಳಲ್ತಾ ಇದ್ದಂಥವ್ರನ್ನ ಪಿತೃಕಾರ್ಯಗಳನ್ನು ಮಾಡಿಸಿ ಆ ಪಿತೃಕರ್ಮಗಳನ್ನು ಹೇಗೆ ಮಾಡಬೇಕಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸಂಧಾನದಲ್ಲಿದೆ. ಆ ರೀತಿಯಾಗಿ ಮೋಕ್ಷ ಕ್ಷೇತ್ರಗಳಲ್ಲಿ ಕರ್ಕೊಂಡೋಗಿ, ಇಲ್ಲೇ ಶ್ರೀರಂಗಪಟ್ಟಣ ಕರ್ಕೊಂಡೋಗಿ ಮನೆ ಹತ್ರ ಮಾಡಿದ್ವಿ, ಅಲ್ಲಿ ಮಾಡಿದ್ವಿ ಅಲ್ಲ. ಕೆಲವೊಂದಷ್ಟು ಮೋಕ್ಷ ಕ್ಷೇತ್ರಗಳಿದ್ದಾವೆ. ಆ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ಥಾನಗಳಿದ್ದಾವೆ. ಆ ಸ್ಥಾನಗಳಲ್ಲಿ ಹೋಗಿ ಇಂತಹ ಸಮಸ್ಯೆಗಳಿದ್ದಂಥವರು ಮಾಡ್ಕೊಂಡು ಬಂದಾಗ ಪಿತೃಗಳಿಗೆ ಸದ್ಗತಿ ಸಿಗುತ್ತೆ.
ಪಿತೃಗಳು ಇವರ ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ. ನಾವು ಇವಾಗ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳಿದ್ದಾವೆ. ಈ ವಿಶುದ್ಧ ಚಕ್ರ ಅಂತಕ್ಕಂಥದ್ದು ಏನಿದೆಯೋ, ಈ ವಿಶುದ್ಧ ಚಕ್ರ ಮುಖ್ಯವಾಗಿ ಪಿತೃಗಳನ್ನು ಅದು ಟಾರ್ಗೆಟ್ ಮಾಡುತ್ತೆ. ಯಾಕೆ ಅಂದರೆ, ಈಗ ನಾವು ಮನಸ್ಸು ಪರಿವರ್ತನೆ ಮಾಡಿಕೊಂಡಾಗ ಬಾಯಿ ಮುಖಾಂತರವಾಗಿ ಒಂದು ಹಲವಾರು ವಿಚಾರಗಳನ್ನು, ಅದು ಒಳ್ಳೆಯ ವಿಚಾರ, ಸುವಿಚಾರ, ದುರ್ವಿಚಾರ, ಎರಡೂ ವಿಚಾರಗಳು ಬರುತ್ತೆ. ಹಾಗಾಗಿ ಆ ದುರ್ವಿಚಾರಾದಿಗಳು, ದುರ್ಮನಸ್ಸುಗಳಲ್ಲಿದ್ದಂಥವರು ವಿಶುದ್ಧ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರೆಮಿಡೀಸ್ ಮಾಡಿದಾಗ ಪಿತೃಗಳು ಆ ಅನುಗ್ರಹಿಸಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಅನುಭವದಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ಹೇಳ್ತಾ ಇರ್ತೀವಿ. ಬೇರೆ ಯಾವುದೋ ಎಲ್ಲಿಂದ ನಾವು ಕದ್ಕೊಂಡು ಬಂದಂತ ಹೇಳಲ್ಲ. ನಮ್ಮ ಅನುಭವದಲ್ಲಿ ಏನಾಗಿದೆಯೋ ಅದನ್ನು ನಾವು ಯಾಕಂದರೆ ನಾವು ತಿಳಿಸ್ಬೇಕು. ನಾವು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಯಾವ ಸ್ಥಾನ ತಿಳಿ ಹೇಳಬೇಕಾಗಿರ್ತಕ್ಕಂಥದ್ದು. ಇದನ್ನು ಲೌಕಿಕವಾಗಿರಬೇಕು, ಪಾರಮಾರ್ಥಿಕವಾಗಿರಬೇಕು, ಆಧ್ಯಾತ್ಮಿಕವಾಗಿರಬೇಕು ಮತ್ತು ವ್ಯವಹಾರಿಕವಾಗಿರಬೇಕು. ಎಲ್ಲ ವಿಚಾರಾದಿಗಳನ್ನು ತಿಳಿಸ್ಕೊಡುವಂಥದ್ದು ಒಂದು ಕಾಯಕ ನನಗೆ ಭಗವತಿ ಇಲ್ಲಿ ಕೊಟ್ಟಿರೋದ್ರಿಂದ ಅವಳ ಅನುಗ್ರಹದಿಂದ ನಾನು ಇಲ್ಲಿ ಕೂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ನಾನು ಪ್ರತಿಯೊಬ್ಬರನ್ನು ಕೂಡ ಹರಿಸಿದಾಗ, ಆರೈಸಿದಾಗ ಭಗವತಿಯೇ ನನಗೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥವಳು ಆಗ್ತಾಳೆ. ಯಾಕೆಂದರೆ ನಾನು ಹೇಳುವಂಥ ಪ್ರತಿಯೊಂದು ಪರಿಷ್ಕಾರವೇನಿದೆಯೋ ಅವಳನ್ನು ನೆನೆದು ಹೇಳ್ತೀನಿ. ಹಾಗಾಗಿ ನನ್ನ ಹತ್ರ ಬರ್ತಕ್ಕಂಥ ಏನು ಜಾತಕಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ, ಯಾಕೆಂದರೆ ಒಬ್ಬ ಗುರುವಾದವನಿಗೆ, ಒಬ್ಬ ಮಾರ್ಗದರ್ಶಕನಿಗೆ ವಿಧಿಯ ವಿರುದ್ಧ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ಅಷ್ಟಿದ್ದಾಗ ಅವನಿಗೆ ಮುಖ್ಯವಾಗಿ ದೈವ ಬಲ ಇರಬೇಕು. ಅಂದರೆ ಭಗವತಿಯ ಅವನು ಯಾವುದು ಅನುಷ್ಠಾನ ದೇವತೆಯನ್ನು ಇಟ್ಕೊಂಡಿರ್ತಾನೋ ಅವನ ಬಲ ಇದ್ದರೆ ಮಾತ್ರ ಅವನು ಇದರಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹೊರತು ಪುಸ್ತಕವನ್ನು ನೋಡಿ ಪುಸ್ತಕದಲ್ಲಿದ್ದಂಥದ್ದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ ಅಲ್ಲಿ ತನಕ ಇರುತ್ತೆ ಅಷ್ಟೇ. ಒಂದು ಬರಹ ಅಂತಕ್ಕಂಥದ್ದು ಎಲ್ಲಿ ಆ ಬರಹ ನಾವು ನೋಡೋ ತನಕ ನಮಗೆ ಆ ಬರಹ ಕಾಣೋದೇ ಇಲ್ಲ. ಇದು ಪೇಪರಲ್ಲಿ ಏನೋ ಬರೆದಿದ್ದೀವಿ ಅಂದರೆ ಆ ಪೇಪರ್ ಎತ್ಕೊಂಡು ನಮ್ಮ ಕಣ್ಣಿಗೆ ಬಿದ್ದಾಗ ಮಾತ್ರ ಅದು ನಮ್ಮ ಕಣ್ಣಿಗೆ ಬೀಳುತ್ತೆ, ಅದು ನಮ್ಮ ಮನಸ್ಸಿಗೆ ಹೋಗುತ್ತೆ. ಹಾಗೆ ಬದುಕು ಕೂಡ ನಮ್ಮ ಕಣ್ಣಿಗೆ ಬಿದ್ದಿದ್ದನ್ನು ನಮ್ಮ ಮನಸ್ಸಿಗೆ ಹಾಕ್ಕೊಳ್ಬೇಕಾದದ್ದು. ಹಾಗಾಗಿ ಆ ಬರಹನೇ ಈ ಜ್ಯೋತಿಷ್ಯ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅವಿವಾಹಿತ ಯೋಗದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಗುರುಜಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.